ರೇಣುಕಾಸ್ವಾಮಿ ಪವಿತ್ರ ಗೌಡ ನಡುವೆ ನಡೆದಿತ್ತು ಚಾಟಿಂಗ್. ಪವಿತ್ರ ಗೌಡ ಹೆಸರಲ್ಲಿ ಮೆಸೇಜ್ ಮಾಡಿದ್ದ A3 ಆರೋಪಿ ಪವನ್. ನೋಡಿ, ಕೆಲವೊಂದಿಷ್ಟು ಚಾಟಿಂಗ್ಗಳು ಕೂಡ ಲಭ್ಯ ಆಗಿದೆ, ಈಗ ರಿವೀಲ್ ಆಗಿದ್ದಾವೆ. ಏನೇನೆಲ್ಲ ಚಾಟ್ ಮಾಡಲಾಗಿತ್ತು ಅಂತ ಹೇಳಿ. ಪವಿತ್ರ ಗೌಡ ಹೆಸರಲ್ಲಿ ಇವನು A3 ಇದಾನಲ್ಲ ಪವನ್, ಇವನು ಪವಿತ್ರ ಗೌಡರ ಜೊತೆಗೆ ಇರ್ತಾ ಇದ್ದ, ತಮ್ಮ ಅಂತ ಇದ್ರು. ಮೊದಲು ಹೇಳಿದ್ದ ಪವಿತ್ರ ಗೌಡ ಪವನ್ಗೆ ಹಿಂಗೆ ಬರ್ತಾ ಇದೆ ಮೆಸೇಜ್ ಅಂತೇಳಿ. ತಿಂಗಳಿಗೆ 10,000 ರೂಪಾಯಿ ಆಫರ್ ಕೊಟ್ಟಿದ್ದ ಇವನು. 10,000 ರೂಪಾಯಿ ಕೊಡ್ತೀನಿ, ನನ್ನ ಜೊತೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರ್ಬೇಕು, ನಿಂಗೆ ತಿಂಗಳಿಗೆ 10,000 ಟ್ರಾನ್ಸ್ಫರ್ ಮಾಡ್ತೀನಿ, ನೀನು ನನ್ನ ಜೊತೆಗೆ ಇರ್ಬೇಕು ಲಿವಿಂಗ್ನಲ್ಲಿ ಅಂತ ರೇಣುಕಾಸ್ವಾಮಿ ಹೇಳಿದ್ದ. ನಿನ್ನನ್ನು ನಾನು ನೋಡ್ಕೊಳ್ತೇನೆ. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮಾಡಿರುವಂತಹ ಮೆಸೇಜ್ಗಳಿದೆಲ್ಲವೂ ಕೂಡ 10,000 ರೂಪಾಯಿ ಆಫರ್ ಮಾಡಿದ್ದ ಅವನು ತಿಂಗಳಿಗೆ. ಅದು ಓಕೆ, ಬಟ್ ನಾನು ಕರೆದಾಗ ಬರ್ತೀಯಾ ಅಂಥೇಳಿ ರಿಪ್ಲೈ ಹೋಗುತ್ತೆ. ಎಲ್ಲಿಂದ? ಪವನ್ ಕಡೆಯಿಂದ ರಿಪ್ಲೈ ಹೋಗುತ್ತೆ. ಓಕೆ, ನೀನು ಹೇಳಿದ ಓಕೆ, ನಾನು ಕರೆದಾಗ ಬರ್ತೀಯಾ? ನೋಡಿ, ಇಲ್ಲಿ ಕೆಡಬಿದ್ದು ಪವನ್ ಪವಿತ್ರ ಗೌಡ ಹೆಸರಲ್ಲಿ ರೇಣುಕಾಸ್ವಾಮಿಯನ್ನ, ಆಯಿತು ನೀನು ಹೇಳ್ದಕ್ಕೆಲ್ಲ ನಾನು ಒಪ್ಕೊಳ್ತೀನಿ, ನಾನು ಕರೆದಾಗ ಬರ್ತೀಯಾ ಅಂತ ಅಲ್ಲೇ ಕೆಡ್ಡಾಕ್ ಬಿದ್ದಿತ್ತು ರೇಣುಕಾಸ್ವಾಮಿ. ಹಾಗೆ ಚಾಟ್ ಮುಂದುವರಿತಾ ಮುಹೂರ್ತನೂ ಕೂಡ ಫಿಕ್ಸ್ ಆಗಿತ್ತು. ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಪವಿತ್ರ ಗೌಡ ಮೆಸೇಜ್ ಮಾಡಿಲ್ಲ. ಮೊದಲು ಇನ್ಸ್ಟಾಗ್ರಾಮ್ ಖಾತೆಯಲ್ಲೇ ಮಾಡಲಾಗ್ತಾ ಇತ್ತು, ಅದಾದ್ಮೇಲೆ ಮತ್ತೆ ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ವಾಟ್ಸಪ್ನಲ್ಲಿ ಚಾಟಿಂಗ್ ಮಾಡಿದ್ದು ಪವನ್ಗೆ ಹೇಳ್ತಾರೆ ಪವಿತ್ರ, ಹಿಂಗೆ ಒಬ್ಬನ ಕಾಟ ಕೊಡ್ತಾ ಇದ್ದಾನೆ, ಬಹಳ ವಲ್ಗರ್ ಆಗಿ ಮೆಸೇಜ್ ಮಾಡ್ತಾ ಇದ್ದಾನೆ, ಸ್ವಲ್ಪ ವಿಚಾರಿಸ್ಕೋ ಅಂತ ಹೇಳಿ. ಪವನು ರೇಣುಕಾಸ್ವಾಮಿಗೆ ಚಾಟ್ ಮಾಡ್ತಾ ಇರ್ತಾನೆ ಅವನು ಪವಿತ್ರ ಅನ್ಕೊಂಡೇ ಮೆಸೇಜ್ ಮಾಡ್ತಾ ಇರ್ತಾನೆ, ನನ್ನ ಜೊತೆ ಬಾ, ನನ್ನ ಜೊತೆ ಇರು, 10,000 ನಿಂಗೆ ಆಫರು, ಹಾಗೆ ಹೀಗೆ ಅಂತೇಳಿ. ನೋಡಿ, ಆ ಚಾಟ್ಗಳನ್ನು ಕೂಡ ನೋಡ್ತಾ ಇದ್ದೀವಿ. ಪವಿತ್ರ ಗೌಡ, ಹಾಯ್ ಕಣೆ, ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್, ಗುಡ್ ನೈಟ್ ಸ್ವೀಟ್ ಡ್ರೀಮ್ ಕಣೆ, ವಾಟ್ ಯು ಎಕ್ಸ್ಪೆಕ್ಟೆಡ್ ಮೀ, ನೋಡ್ತೀಯಾ ಹೇಳು, ಡ್ಯಾಶ್ ಕಳಿಸ್ಲಾ ಈಗ, ಬಾ ನೀನು ಒಂದು ಕೊಡ್ತೀನಿ, ವಾವ್ ನೀನು ಸೂಪರ್ ಹಾಟ್ ಫಿಗರ್ ಕಣೆ, ನಾನು ನಿನ್ನ ಫ್ಯಾನ್ ಆಗಿಬಿಟ್ಟೆ, ಡ್ರಾಪ್ ಮೀ ಯುವರ್ ನಂಬರ್. ನೋಡಿ, ಮತ್ತೆ ನಂಬರ್ ಸೆಂಡ್ ಆಗುತ್ತೆ. ನೋಡಿ, ಇದು ಚಾಟು ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿ ಮಧ್ಯೆ ನಡೆದಿರುವಂತಹ ಒಂದು ಸಂದೇಶ ಇವು. ನೋಡಿ, ಯಾರೆಲ್ಲ ಅಂದರೆ ಪವಿತ್ರ ಗೌಡ ಹೇಗೆ ಅಂದರೆ ಪವನ್, ನೋಡಿ ನಿನಗೆ ತಿಂಗಳ 10,000 ರೂಪಾಯಿ ಕೊಡ್ತೀನಿ, ಇದು ವಾಟ್ಸಪ್ ಚಾಟು, ನನ್ನ ಜೊತೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರ್ತೀಯಾ ನೀನು. ಆಮೇಲೆ ಪವಿತ್ರ ಗೌಡ ಹೆಸರು ಮೇಲೆ, ಓಕೆ ನಾನು ಕರೆದಾಗ ಬೆಂಗಳೂರು ಬರ್ತೀಯಾ, ನಿನಗೋಸ್ಕರ ಬರ್ತೀನಿ ಕಣೆ ನಾನು, ಯಾವಾಗ ಬರ್ತೀಯ ಬೆಂಗಳೂರಿಗೆ? ಪವನ್ ಅಂದರೆ ಪವಿತ್ರ ಗೌಡ, ನಾನೇನು ದುರ್ಗಾ ಕಣೆ, ಚಿತ್ರದುರ್ಗ, ನೀನು ನನ್ನ ಜೊತೆ ದಿನ ಮಾತಾಡ್ತೀಯಾ ರೇಣುಕಾ? ಓಹೋ ಆಯ್ತು. ಈ ಕಡೆಯಿಂದ ಪವಿತ್ರ ಗೌಡ, ನಿನ್ನ ಸೌಂದರ್ಯ ನೋಡಿ ಮಾರು ಹೋಗಿದ್ದೀನಿ ಕಣೆ ನಾನು, ನಿನ್ನ ಜೊತೆ ಕಾಲ ಕಳಿಬೇಕು ಅಂತ ಅನ್ನಿಸ್ತಾ ಇದೆ. ನೋಡಿ, ನಿನ್ನಷ್ಟು ರೂಪ ಅಂದರೆ ಅವನಿಗೆ ಒಂಥರ ಪವಿತ್ರ ಗೌಡ ಮೆಸೇಜ್ ಮಾಡ್ತಿರೋದು, ಆಕೆ ಚಾಟಿಂಗ್ ರಿಪ್ಲೈ ಮಾಡ್ತಿರೋದು, ಏನೋ ಒಂದು ದೊಡ್ಡ ನಾನು ಸೆಲೆಬ್ರಿಟಿ ಜೊತೆ ಚಾಟ್ ಮಾಡ್ತಾ ಇದ್ದೀನಿ, ಈ ಥರ ಫೀಲ್ ಮಾಡ್ಕೊಂಡು ಮಾಡ್ತಾ ಇದ್ದ ಅವನು. ನೋಡಿ, ನಿನ್ನಷ್ಟು ರೂಪಸಿ ಊರ್ವಶಿ ಯಾರೂ ಇಲ್ಲ ಅಂತೇಳಿ ಹೊಗಳಿದ್ದಾನೆ ಅವನು, ಬಣ್ಣಿಸಿದ್ದಾನೆ. ನೋಡಿ, ಇಲ್ಲೇ ಪವನ್ ಕೆಡಬಿದ್ದು ಇದೇ ಮೆಸೇಜ್ಗಳಲ್ಲೇ. ಅಂದರೆ ನಿನ್ನಷ್ಟು ರೂಪಸಿ ಯಾರೂ ಇಲ್ಲ ಬಿಡು. ಆಮೇಲೆ ಈ ಕಡೆಯಿಂದ ಪವಿತ್ರ ಗೌಡ ಹೆಸರಲ್ಲಿ ಚಾಟಿಂಗ್ ಮಾಡ್ತಾ ಪವಿತ್ರ ಗೌಡನೇ ಅನ್ಕೊಂಡಿದ್ದಾನ ಅವನು ಒಲ್ಲವನು. ಪಟ್ಟಣಗೆರೆ ಶೆಡ್ನಲ್ಲಿ ಈ ಮೆಸೇಜ್ ನಿಂದಲೇ ರೊಚ್ಚಿಗೆದ್ದಿದ್ದ ದರ್ಶನ್. ಇದೇ ಮೆಸೇಜು ದರ್ಶನ್ ಮಿದುಳು ಕೈ ಹಾಕಿದ್ದು, ಅವಳಿಗೆ ನೀನು ತಿಂಗಳಿಗೆ 10,000 ರೂಪಾಯಿ ಕೊಡ್ತೀಯಾ ರೇಣುಕಾ ಅಂತೇಳಿ ಒದ್ದು ಬಿಡ್ತಾರೆ ದಾಸ. ಎದೆಗೆ ಓದಿತಾರೆ. ನೀನು ದುಡಿಯೋ ತಿಂಗಳಿಗೆ 20,000, ಅದ್ರಲ್ಲಿ 10,000 ಕೊಡ್ತೇನೋ ಅಂಥೇಳಿ ಸಿಟ್ಟು, ಕೋಪ, ಕಣ್ಣೀರು ಹಾಕೊಂಡು ಬೇರೆ ಹೇಳಿದ್ಲು ಪವಿತ್ರ ಗೌಡ. ಈಗ ಮನಸ್ಸೋ ಇಚ್ಛೆ ಒದಗಿಸ್ ಅವಳ ದಿನದ ಖರ್ಚು 20,000 ರೂಪಾಯಿ ಕಣೋ, ನೀನು ಅವಳಿಗೆ ಕೊಡ್ತೀಯ 10,000 ರೂಪಾಯಿ?
20,000 ರೂಪಾಯಿ ಖರ್ಚು ಮಾಡ್ತಾಳೆ ಅವಳು. ನಿನಗೆ ಸಂಬಳ 20,000, ಎಷ್ಟಕ್ಕೆ ಬದುಕಿದೀಯಾ ನೀನು ಅಂತ ಹೇಳಿ ದರ್ಶನ್ ಹೊಡೆಯೋದು ಮುಖ ಹೊಡಿತಾರೆ. ಎಲ್ಲಿಗೆ ಬೇಕು ಅಲ್ಲಿ ಓದಿತಾರೆ, ಮೆಸೇಜ್ ತೋರಿಸೋದು ಓದಿಯೋದು. ನೋಡಿ, ಇದೇ ಮೆಸೇಜ್ಗಳು ದರ್ಶನ್ ಅವರ ಕೋಪಕ್ಕೆ ಕಾರಣ ಆಗಿದ್ದು. ನೋಡಿ, 10,000 ರೂಪಾಯಿದು ರಿಲೇಶನ್ಶಿಪ್ನಲ್ಲಿರೋ ನನ್ನ ಜೊತೆಗೆ ಅಂದಿದ್ದು, ಅದು ಬಿಡಿ, ರೂಪಸಿ ಊರ್ವಶಿ ಅಲ್ಲೆಲ್ಲ ಹೊಗಳೋದು ಸಹಜ ಅದು. ಆದರೆ ನನ್ನ ಜೊತೆ ಬರ್ತೀಯಾ, ನನ್ನ ಜೊತೆ ಇರ್ತೀಯಾ, ಕೆಲವೊಂದಿಷ್ಟು ಅಶ್ಲೀಲ ಫೋಟೋಗಳದ್ದು ಇದೆಲ್ಲ ದರ್ಶನ್ಗೆ ಮೆದುಳಿಗೆ ಟಚ್ ಮಾಡಿಬಿಡ್ತು. ಹೇಳಿಲ್ಲ ಕೇಳಿಲ್ಲ ಮೆಸೇಜ್ ತೋರಿಸೋದು, ರೇಣುಕಾ ಸ್ವಾಮಿಗೆ ಪಂಚ್ ಕೊಟ್ಟಿದ್ದು. ಅದರಲ್ಲೂ ಆಲ್ರೆಡಿ ಕಟೌಟ್ ದೇಹ, ಆ ಬಲವಾದಂಥ ಹೊಡೆತ ಬಿದ್ದರೆ ರೇಣುಕಾ ತಡಿತಾನ? ನೋಡ್ತಾ ಇದ್ವಿ ನಾವು, ನೀವು ನೋಡ್ತಾ ಇದ್ರಲ್ಲ ಫೋಟೋ, ಪರಿಯ ಕೈಕಾಲು ಬೇಡ್ಕೊಳ್ತಾ ಇದ್ದಾನೆ ರೇಣುಕಾ, ಬಾಸ್ ಬಿಟ್ಬಿಡಿ, ಅಣ್ಣ ಬಿಟ್ಬಿಡಿ, ಅಕ್ಕ ಬಿಟ್ಬಿಡಿ ಅಂತ ಪವಿತ್ರ ಗೌಡ ಕಾಲ್ ಬೀಳಕ್ಕೆ ಹೋಗ್ತಾನೆ. ಆದರೂ ಮನಸ್ಸು ಕರಗಲಿಲ್ಲ. 10,000 ರೂಪಾಯಿ ಕೊಡ್ತೀಯ ಅವಳಿಗೆ, ದಿನದ ಖರ್ಚು 20,000 ಅವಳದು, ಎಷ್ಟಕ್ಕೆ ಬಾಳ್ತೀಯ ನೀನು, ಎಷ್ಟಕ್ಕೆ ಬದುಕ್ತೀಯ ನೀನು ಅಂತ ಹೇಳೋದು, ಹೊಡೆಯೋದು. ಮೊದಲೇ ಎಣ್ಣೆ ಏಟು, ಅದು ಸಿಕ್ಕಾಪಟ್ಟೆ ಕೋಪ ತರಿಸ್ಬಿಟ್ಟಿತ್ತು. ಅಲ್ಲಿ ಉಳಿದಂಥವ್ರು ಇನ್ನೂ ಹಾಕೊಡ್ತಾ ಇದ್ರು ಅವರು. ಆಮೇಲೆ ಪವಿತ್ರನೂ ಅಷ್ಟೇ, ಬಿಡಬೇಡಿ ಅವನ್ನ, ಕಿಲ್ ಹಿಮ್. ಕೋಪ, ಅವಳಿಗೂ ಕೋಪ. ಹಾಗಾಗಿ ದರ್ಶನ್ ಅವರ ಪಾತ್ರ ಇದರಲ್ಲಿ ಎಷ್ಟಿದೆ ಅನ್ನೋದು ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಅದು ಉಲ್ಲೇಖ ಆಗಿದೆ. ಬಟ್ ಈಗ ನೋಡಿ, ಅಲ್ಲಿ ರೇಣುಕಾಸ್ವಾಮಿ ಚಾಟ್ ಮಾಡಿದ್ದು ನಿಜ ಹೌದು, ರೇಣುಕಾಸ್ವಾಮಿಗೆ ಪವಿತ್ರ ಗೌಡನೂ ರಿಪ್ಲೈ ಮಾಡಿದ್ದು ಹೌದು. ಆದರೆ ಅಲ್ಲಿ ಪವನ್ ಕೆಡವಿದ್ದು ಪವಿತ್ರ ಗೌಡ ಹೆಸರಲ್ಲಿ. ಈ ಎಲ್ಲ ಮೆಸೇಜ್ಗಳು ದರ್ಶನ್ನ ಪಿತ್ತ ನೆತ್ತಿಗಿರುವಂತೆ ಮಾಡ್ತು. ನೋಡಿ, ಇದೇ 4ರಿಂದ 5 ಮೆಸೇಜ್ಗಳು ಅಷ್ಟೇ, ಮತ್ತೇನೂ ಇಲ್ಲ. ದರ್ಶನ್ ಕೋಪಕ್ಕೆ ಕಾರಣ ಆಗಿದ್ದು, ಕೊಲೆ ಆಗ್ಬಿಟ್ಟ ರೇಣುಕಾಸ್ವಾಮಿ. ಅವನು ಅಷ್ಟಕ್ಕೆ ನಿಲ್ಲಿಸಿದ್ರೆ ಬಹುಶಃ ಏನೂ ಆಗ್ತಾ ಇರಲಿಲ್ವೇನೋ. ಬಟ್ ಈಗ ಅನ್ನುವಂಥ ಒಂದು ಕಾರಣ, ಜೊತೆಗೆ ದರ್ಶನ್ಗೆ ಮೊದಲೇ ಮುಂಗೋಪ. ಯಾಕಂದ್ರೆ ನೋಡ್ತಾ ಇರ್ತೀವಲ್ಲ ನಾವು, ಅಲ್ಲಿ ರಿಯಲ್ ಲೈಫ್ನಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಆ ಹೀರೋಯಿಸಮ್ ತೋರಿಸಿದ್ದಾರೆ. ಆದರೆ ರಿಯಲ್ ಲೈಫ್ನಲ್ಲಿ ವಿಲನ್ ಆದರು ಅಂತ ಅನಿಸ್ತಾ ಇದೆ ಅಷ್ಟೇ ಇವೆಲ್ಲ ನೋಡ್ತಾ ಇದ್ರೆ. ಈಗ ಅಲ್ಲಿ ರೇಣುಕಾಸ್ವಾಮಿನ ಈ 4ರಿಂದ 5 ಮೆಸೇಜ್ಗಳನ್ನು ತೋರಿಸಿ, ಅದು 10,000 ಮ್ಯಾಟ್ರ್ ಜಾಸ್ತಿ ಹೈಲೈಟ್ ಆಗಿದ್ದಿಲ್ಲಿ. 10,000 ರೂಪಾಯಿ ಕೊಡ್ತೀಯನೋ, ಆಕಿ ಲಿಪ್ಸ್ಟಿಕ್ ಇಲ್ಲ, ನಿನ್ನ ಸಂಬಳ, ಅವಳು ಹಾಕೋ ಮೇಕಪ್ ಇದೆ ಅಲ್ವಾ, ಅದ್ರ ಖರ್ಚು ನಿನ್ನ ಸಂಬಳಕ್ಕೆ ಸಮಾನ ಇಲ್ಲ.